ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು. ಆ ಒತ್ತುವರಿ ಮಾಡ್ಕೊಂಡಂಥವ್ರಿಗೆ ಈಗ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಆದರೆ ಫ್ಲಾಟ್ ಸಿಗೋದು ಯಾವಾಗ ಅಂತಂದ್ರೆ ಅಲ್ಲಿನ ಶಾಸಕರು ಅನುಮೋದನೆಯನ್ನ ನೀಡಿದ ನಂತರದಲ್ಲಿ. ಫ್ಲಾಟ್ ನೀಡೋದಕ್ಕೆ ಹಾಗಾದ್ರೆ ಸ್ಥಳೀಯ ಶಾಸಕರ ಅನುಮೋದನೆ ಮುಖ್ಯ. ವಿದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅಕ್ರಮ ಒತ್ತುವರಿದಾರರಿಗೆ ಹಾಗಾದ್ರೆ ಮನೆ ನೀಡೋದಕ್ಕೆ ಒಪ್ತಾರ ಸಚಿವರು ಅನ್ನೋ ಪ್ರಶ್ನೆ. ಒಪ್ಪಿದ ನಂತರದಲ್ಲಿ ಅನುಮೋದನೆ ಸಿಕ್ಕ ನಂತರದಲ್ಲಿ ಫ್ಲಾಟ್ ಭಾಗ್ಯ ಸಿಗುತ್ತೆ. ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋರು ಅವರೆಲ್ಲರಿಗೂ ಕೂಡ ಫ್ಲಾಟ್ ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಐಷಾರಾಮಿ ಫ್ಲಾಟ್ಗಳನ್ನು ಕೊಡ್ತಾ ಇದೆ. ಆದರೆ ಈ ಫ್ಲಾಟ್ಗಳನ್ನು ಕೊಡಬೇಕು ಅಂತಂದ್ರೆ ಸ್ಥಳೀಯ ಶಾಸಕರ ಅನುಮೋದನೆ ಮುಖ್ಯ. ವಿದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈ ನಂತರದಲ್ಲಿ ಅಕ್ರಮ ಒತ್ತುವರಿದಾರರಿಗೆ ಮನೆ ನೀಡೋದಕ್ಕೆ ಅವರು ಒಪ್ತಾರ, ಅನುಮೋದನೆಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ. ಯಾವಾಗ ಹಾಗಾದ್ರೆ ಫ್ಲಾಟ್ಗಳನ್ನು ನೀಡಲಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಸಚಿವ ಕೃಷ್ಣ ಬೈರೇಗೌಡರ ಒಪ್ಪಿಗೆ ಬೇಕು, ಅನುಮೋದನೆಯನ್ನ ಮಾಡಬೇಕು. ಆ ನಂತರದಲ್ಲೇ ಫ್ಲಾಟ್ಗಳನ್ನು ಸಂಬಂಧಪಟ್ಟಂಥವ್ರಿಗೆ ಈಗಾಗಲೇ ದಾಖಲೆಗಳನ್ನು ಒದಗಿಸಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡಲಾಗಿದೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಅಂತೂ ಆಗಿದೆ. ಆದರೆ ಸಿಗಬೇಕು ಅನ್ನುವಂಥದ್ದಾದರೆ ಅದಕ್ಕೆ ಅನುಮೋದನೆಯನ್ನ ಹಾಕಬೇಕು. ಅಲ್ಲಿನ ಶಾಸಕರು ಅವರು ಒಪ್ತಾರಾ ಅನ್ನೋ ಪ್ರಶ್ನೆ ಇದೆ ಈಗ ಸದ್ಯಕ್ಕೆ. ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು. ಆ ಒತ್ತುವರಿ ಮಾಡ್ಕೊಂಡಂಥವ್ರಿಗೆ ಈಗ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಆದರೆ ಫ್ಲಾಟ್ ಸಿಗೋದು ಯಾವಾಗ ಅಂತಂದ್ರೆ ಅಲ್ಲಿನ ಶಾಸಕರು ಅನುಮೋದನೆಯನ್ನ ನೀಡಿದ ನಂತರದಲ್ಲಿ. ಫ್ಲಾಟ್ ನೀಡೋದಕ್ಕೆ ಹಾಗಾದ್ರೆ ಸ್ಥಳೀಯ ಶಾಸಕರ ಅನುಮೋದನೆ ಮುಖ್ಯ. ವಿದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅಕ್ರಮ ಒತ್ತುವರಿದಾರರಿಗೆ ಹಾಗಾದ್ರೆ ಮನೆ ನೀಡೋದಕ್ಕೆ ಒಪ್ತಾರ ಸಚಿವರು ಅನ್ನೋ ಪ್ರಶ್ನೆ. ಒಪ್ಪಿದ ನಂತರದಲ್ಲಿ ಅನುಮೋದನೆ ಸಿಕ್ಕ ನಂತರದಲ್ಲಿ ಫ್ಲಾಟ್ ಭಾಗ್ಯ ಸಿಗುತ್ತೆ. ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋರು ಅವರೆಲ್ಲರಿಗೂ ಕೂಡ ಫ್ಲಾಟ್ ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಐಷಾರಾಮಿ ಫ್ಲಾಟ್ಗಳನ್ನು ಕೊಡ್ತಾ ಇದೆ. ಆದರೆ ಈ ಫ್ಲಾಟ್ಗಳನ್ನು ಕೊಡಬೇಕು ಅಂತಂದ್ರೆ ಸ್ಥಳೀಯ ಶಾಸಕರ ಅನುಮೋದನೆ ಮುಖ್ಯ. ವಿದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈ ನಂತರದಲ್ಲಿ ಅಕ್ರಮ ಒತ್ತುವರಿದಾರರಿಗೆ ಮನೆ ನೀಡೋದಕ್ಕೆ ಅವರು ಒಪ್ತಾರ, ಅನುಮೋದನೆಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ. ಯಾವಾಗ ಹಾಗಾದ್ರೆ ಫ್ಲಾಟ್ಗಳನ್ನು ನೀಡಲಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಸಚಿವ ಕೃಷ್ಣ ಬೈರೇಗೌಡರ ಒಪ್ಪಿಗೆ ಬೇಕು, ಅನುಮೋದನೆಯನ್ನ ಮಾಡಬೇಕು. ಆ ನಂತರದಲ್ಲೇ ಫ್ಲಾಟ್ಗಳನ್ನು ಸಂಬಂಧಪಟ್ಟಂಥವ್ರಿಗೆ ಈಗಾಗಲೇ ದಾಖಲೆಗಳನ್ನು ಒದಗಿಸಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡಲಾಗಿದೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಅಂತೂ ಆಗಿದೆ. ಆದರೆ ಸಿಗಬೇಕು ಅನ್ನುವಂಥದ್ದಾದರೆ ಅದಕ್ಕೆ ಅನುಮೋದನೆಯನ್ನ ಹಾಕಬೇಕು. ಅಲ್ಲಿನ ಶಾಸಕರು ಅವರು ಒಪ್ತಾರಾ ಅನ್ನೋ ಪ್ರಶ್ನೆ ಇದೆ ಈಗ ಸದ್ಯಕ್ಕೆ. ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು. ಆ ಒತ್ತುವರಿ ಮಾಡ್ಕೊಂಡಂಥವ್ರಿಗೆ ಈಗ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಆದರೆ ಫ್ಲಾಟ್ ಸಿಗೋದು ಯಾವಾಗ ಅಂತಂದ್ರೆ ಅಲ್ಲಿನ ಶಾಸಕರು ಅನುಮೋದನೆಯನ್ನ ನೀಡಿದ ನಂತರದಲ್ಲಿ. ಫ್ಲಾಟ್ ನೀಡೋದಕ್ಕೆ ಹಾಗಾದ್ರೆ ಸ್ಥಳೀಯ ಶಾಸಕರ ಅನುಮೋದನೆ ಮುಖ್ಯ. ವಿದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅಕ್ರಮ ಒತ್ತುವರಿದಾರರಿಗೆ ಹಾಗಾದ್ರೆ ಮನೆ ನೀಡೋದಕ್ಕೆ ಒಪ್ತಾರ ಸಚಿವರು ಅನ್ನೋ ಪ್ರಶ್ನೆ. ಒಪ್ಪಿದ ನಂತರದಲ್ಲಿ ಅನುಮೋದನೆ ಸಿಕ್ಕ ನಂತರದಲ್ಲಿ ಫ್ಲಾಟ್ ಭಾಗ್ಯ ಸಿಗುತ್ತೆ. ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋರು ಅವರೆಲ್ಲರಿಗೂ ಕೂಡ ಫ್ಲಾಟ್ ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಐಷಾರಾಮಿ ಫ್ಲಾಟ್ಗಳನ್ನು ಕೊಡ್ತಾ ಇದೆ. ಆದರೆ ಈ ಫ್ಲಾಟ್ಗಳನ್ನು ಕೊಡಬೇಕು ಅಂತಂದ್ರೆ ಸ್ಥಳೀಯ ಶಾಸಕರ ಅನುಮೋದನೆ ಮುಖ್ಯ. ವಿದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈ ನಂತರದಲ್ಲಿ ಅಕ್ರಮ ಒತ್ತುವರಿದಾರರಿಗೆ ಮನೆ ನೀಡೋದಕ್ಕೆ ಅವರು ಒಪ್ತಾರ, ಅನುಮೋದನೆಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ. ಯಾವಾಗ ಹಾಗಾದ್ರೆ ಫ್ಲಾಟ್ಗಳನ್ನು ನೀಡಲಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಸಚಿವ ಕೃಷ್ಣ ಬೈರೇಗೌಡರ ಒಪ್ಪಿಗೆ ಬೇಕು, ಅನುಮೋದನೆಯನ್ನ ಮಾಡಬೇಕು. ಆ ನಂತರದಲ್ಲೇ ಫ್ಲಾಟ್ಗಳನ್ನು ಸಂಬಂಧಪಟ್ಟಂಥವ್ರಿಗೆ ಈಗಾಗಲೇ ದಾಖಲೆಗಳನ್ನು ಒದಗಿಸಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡಲಾಗಿದೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಅಂತೂ ಆಗಿದೆ. ಆದರೆ ಸಿಗಬೇಕು ಅನ್ನುವಂಥದ್ದಾದರೆ ಅದಕ್ಕೆ ಅನುಮೋದನೆಯನ್ನ ಹಾಕಬೇಕು. ಅಲ್ಲಿನ
ಶಾಸಕರು ಅವರು ಒಪ್ತಾರಾ ಅನ್ನೋ ಪ್ರಶ್ನೆ ಇದೆ ಈಗ ಸದ್ಯಕ್ಕೆ. ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು. ಆ ಒತ್ತುವರಿ ಮಾಡ್ಕೊಂಡಂಥವ್ರಿಗೆ ಈಗ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಆದರೆ ಫ್ಲಾಟ್ ಸಿಗೋದು ಯಾವಾಗ ಅಂತಂದ್ರೆ ಅಲ್ಲಿನ ಶಾಸಕರು ಅನುಮೋದನೆಯನ್ನ ನೀಡಿದ ನಂತರದಲ್ಲಿ. ಫ್ಲಾಟ್ ನೀಡೋದಕ್ಕೆ ಹಾಗಾದ್ರೆ ಸ್ಥಳೀಯ ಶಾಸಕರ ಅನುಮೋದನೆ ಮುಖ್ಯ. ವಿದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅಕ್ರಮ ಒತ್ತುವರಿದಾರರಿಗೆ ಹಾಗಾದ್ರೆ ಮನೆ ನೀಡೋದಕ್ಕೆ ಒಪ್ತಾರಾ ಸಚಿವರು ಅನ್ನೋ ಪ್ರಶ್ನೆ. ಒಪ್ಪಿದ ನಂತರದಲ್ಲಿ, ಅನುಮೋದನೆ ಸಿಕ್ಕ ನಂತರದಲ್ಲಿ ಫ್ಲಾಟ್ ಭಾಗ್ಯ ಸಿಗತ್ತೆ. ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋರು ಅವರೆಲ್ರಿಗೂ ಕೂಡ ಫ್ಲಾಟ್ ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಐಷಾರಾಮಿ ಫ್ಲಾಟ್ಗಳನ್ನು ಕೊಡ್ತಾ ಇದೆ. ಆದರೆ ಈ ಫ್ಲಾಟ್ಗಳನ್ನು ಕೊಡಬೇಕು ಅಂತಂದ್ರೆ ಸ್ಥಳೀಯ ಶಾಸಕರ ಅನುಮೋದನೆ ಮುಖ್ಯ. ವಿದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈ ನಂತರದಲ್ಲಿ ಅಕ್ರಮ ಒತ್ತುವರಿದಾರರಿಗೆ ಮನೆ ನೀಡೋದಕ್ಕೆ ಅವರು ಒಪ್ತಾರಾ, ಅನುಮೋದನೆಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ. ಯಾವಾಗ ಹಾಗಾದ್ರೆ ಫ್ಲಾಟ್ಗಳನ್ನು ನೀಡಲಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಸಚಿವ ಕೃಷ್ಣ ಬೈರೇಗೌಡರು ಒಪ್ಪಿಗೆ ಬೇಕು, ಅನುಮೋದನೆಯನ್ನ ಮಾಡಬೇಕು. ಆ ನಂತರದಲ್ಲೇ ಫ್ಲಾಟ್ಗಳನ್ನು ಸಂಬಂಧಪಟ್ಟಂಥವ್ರಿಗೆ ಈಗಾಗಲೇ ದಾಖಲೆಗಳನ್ನು ಒದಗಿಸಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡಲಾಗಿದೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಅಂತೂ ಆಗಿದೆ. ಆದರೆ ಸಿಗಬೇಕು ಅನ್ನುವಂಥದ್ದಾದರೆ ಅದಕ್ಕೆ ಅನುಮೋದನೆಯನ್ನು ಹಾಕಬೇಕು. ಅಲ್ಲಿನ ಶಾಸಕರು ಅವರು ಒಪ್ತಾರಾ ಅನ್ನೋ ಪ್ರಶ್ನೆ ಇದೆ ಈಗ ಸದ್ಯಕ್ಕೆ. ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು. ಆ ಒತ್ತುವರಿ ಮಾಡ್ಕೊಂಡಂಥವ್ರಿಗೆ ಈಗ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಆದರೆ ಫ್ಲಾಟ್ ಸಿಗೋದು ಯಾವಾಗ ಅಂತಂದ್ರೆ ಅಲ್ಲಿನ ಶಾಸಕರು ಅನುಮೋದನೆಯನ್ನ ನೀಡಿದ ನಂತರದಲ್ಲಿ. ಫ್ಲಾಟ್ ನೀಡೋದಕ್ಕೆ ಹಾಗಾದ್ರೆ ಸ್ಥಳೀಯ ಶಾಸಕರ ಅನುಮೋದನೆ ಮುಖ್ಯ. ವಿದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅಕ್ರಮ ಒತ್ತುವರಿದಾರರಿಗೆ ಹಾಗಾದ್ರೆ ಮನೆ ನೀಡೋದಕ್ಕೆ ಒಪ್ತಾರಾ ಸಚಿವರು ಅನ್ನೋ ಪ್ರಶ್ನೆ. ಒಪ್ಪಿದ ನಂತರದಲ್ಲಿ, ಅನುಮೋದನೆ ಸಿಕ್ಕ ನಂತರದಲ್ಲಿ ಫ್ಲಾಟ್ ಭಾಗ್ಯ ಸಿಗತ್ತೆ. ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋರು ಅವರೆಲ್ರಿಗೂ ಕೂಡ ಫ್ಲಾಟ್ ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಐಷಾರಾಮಿ ಫ್ಲಾಟ್ಗಳನ್ನು ಕೊಡ್ತಾ ಇದೆ. ಆದರೆ ಈ ಫ್ಲಾಟ್ಗಳನ್ನು ಕೊಡಬೇಕು ಅಂತಂದ್ರೆ ಸ್ಥಳೀಯ ಶಾಸಕರ ಅನುಮೋದನೆ ಮುಖ್ಯ. ವಿದೇಶದಿಂದ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈ ನಂತರದಲ್ಲಿ ಅಕ್ರಮ ಒತ್ತುವರಿದಾರರಿಗೆ ಮನೆ ನೀಡೋದಕ್ಕೆ ಅವರು ಒಪ್ತಾರಾ, ಅನುಮೋದನೆಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ. ಯಾವಾಗ ಹಾಗಾದ್ರೆ ಫ್ಲಾಟ್ಗಳನ್ನು ನೀಡಲಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಸಚಿವ ಕೃಷ್ಣ ಬೈರೇಗೌಡರು ಒಪ್ಪಿಗೆ ಬೇಕು, ಅನುಮೋದನೆಯನ್ನ ಮಾಡಬೇಕು. ಆ ನಂತರದಲ್ಲೇ ಫ್ಲಾಟ್ಗಳನ್ನು ಸಂಬಂಧಪಟ್ಟಂಥವ್ರಿಗೆ ಈಗಾಗಲೇ ದಾಖಲೆಗಳನ್ನು ಒದಗಿಸಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡಲಾಗಿದೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಅಂತೂ ಆಗಿದೆ. ಆದರೆ ಸಿಗಬೇಕು ಅನ್ನುವಂಥದ್ದಾದರೆ ಅದಕ್ಕೆ ಅನುಮೋದನೆಯನ್ನ ಹಾಕಬೇಕು. ಅಲ್ಲಿನ ಶಾಸಕರು ಅವರು ಒಪ್ತಾರಾ ಅನ್ನೋ ಪ್ರಶ್ನೆ ಇದೆ ಈಗ ಸದ್ಯಕ್ಕೆ.